ಪತ್ರಕರ್ತರು ಹಾಗೂ ಎಲ್ಲ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ವಿಷಯ ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ಅಂತ್ಯಕ್ರಿಯೆ ಆದಂಥ ಜಾಗದಲ್ಲಿ ನಮಗೆ ಜಾಗ ಬೇಕು, ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಖಂಡಿತ ಮಾಡೇ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕಾನೂನು ರೀತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳೋಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀವಿ. ಮೊದಲನೇದಾಗಿ ನಾನು ಈ ವಿಷಯ ನನ್ನ ರವಿ ಶ್ರೀವಾಸ ನನಗೆ ಫೋನ್ ಮಾಡಿ, ಅಣ್ಣ ಈ ರೀತಿ ಸಮಾಧಿ ನೆಲ ಸಮ ಮಾಡ್ತವ್ರೆ ಅಂತ ಹೇಳಿದಾಗ ನಂಗೆ ಆಘಾತ ಆಯಿತು. ಭಾನುವಾರ ಮನೆಯದನ್ನು ಮಲಗಿದ್ದನ್ನು ಇಮಿಡಿಯೇಟ್ಲಿ ಹೊಡೆದು ಅದು ನೋಡಿದಾಗ ಭೂಮಿ ನೆಲ ಸಮ ಮಾಡಿಬಿಟ್ಟಿದ್ರು. ನೋಡಿದೆ, ತುಂಬ ಅಭಿಮಾನಿಗಳು ಆಲ್ರೆಡಿ ಆಕ್ರೋಶದಲ್ಲಿದ್ದರು. ಇದನ್ನು ಯಾರು ಈ ರೀತಿ ಮಾತಾಡಬೇಡಿ, ಇದರಿಂದ ಏನಾಗಿದೆ ಏನಕ್ಕಾಗಿದೆ ಅಂತ ನಾನು ಒಂದಿನ ಕೇಳಿರಲಿಲ್ಲ. ಅಭಿಮಾನಿಗಳು ಮಾಡ್ತಾಯಿದ್ರು. ಒಂದು ನಮ್ಮ ವಿಷ್ಣು ಸೇನಾ ರಾಜೀವ್ ಗೌಡ್ರು ಅಂತ ಓಡಾಡ್ತಿದ್ರು, ವೀರಕಪುತ್ರ ಶ್ರೀನಿವಾಸ್ ಅವರು ಓಡಾಡ್ತಿದ್ರು, ಎಲ್ಲ ಒಂದಷ್ಟು ಜನ ಓಡಾಡ್ತಿದ್ರು. ಸರಿ, ಏನೋ ಮಾಡ್ತಾರೆ, ಯಾರು ಮಾಡೋದು ವಿಷ್ಣು ಸಮಾಧಿ ಬಗ್ಗೆ ತಾನೆ, ಮತ್ತು ಇನ್ಯಾರು ಇಲ್ವಲ್ಲ, ಎಲ್ಲ ನಮ್ಮ ಅಭಿಮಾನಿಗಳು, ಯಾರು ಬೇಡ, ಯಾರು ಮಾಡ್ತಾರೆ ಮಾಡಲಿ, ಅವ್ರ ಜೊತೆಲಿ ಇರೋಣ, ಅವ್ರು ಕರೆದಾಗ ನಮ್ಮ ಅನಿವಾರ್ಯತೆ ಕರೀತಾರೆ ಅಂತ ನಾವು ಅಂದ್ಕೊಂಡಿದ್ದೆ. ಇದು ಈ ಮಟ್ಟಕ್ಕಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ನಿಜವಾಗ ಆಘಾತ ಆಯಿತು. ಕೂಡಲೇ ನಾನು ಜಾಗಕ್ಕೆ ಹೋಗ್ಬಿಟ್ಟಾದ್ಮೇಲೆ ನನ್ನ ಮಗ ಮೊದಲನೇದಾಗಿ ಅಂತ, ನೀನು ಯಾವುದು ಮಾಧ್ಯಮಕ್ಕೆ ಮತ್ತು ಯಾವುದಕ್ಕೆ ನ್ಯೂಸ್ ಕೊಡ್ಬೇಕಾದ್ರೆ ಮೊದಲನೇದಾಗಿ ತಿಳ್ಕೊ, ಅದು ಏನಾಗಿದೆ, ಕಾನೂನಲ್ಲಿ ಏನಾಗಿದೆ, ಕೋರ್ಟಲ್ಲಿ ಅಪ್ಲಿಕೇಶನ್ ಏನಾಗಿದೆ ತಿಳ್ಕೊಂಡು ಮಾತಾಡಿ. ಬರೀ ಮಾಧ್ಯಮದ ಮುಖಾಂತರ ಮಾತಾಡಿದ್ರೆ ಅದು ಬರೀ ಸಾರ್ವಜನಿಕರು ಗೊತ್ತಾಗುತ್ತೆ. ಕಾನೂನು ಏನೇನಾಗಿದೆ ಏನಕ್ಕಾಗಿದೆ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದ ತಕ್ಷಣ ಕೂಡಲೇ ನಾನು ರಾಜುಗೌಡ್ರಿಗೆ ಫೋನ್ ಮಾಡಿ ದಯವಿಟ್ಟು ಇಲ್ಲಿದ್ದೆಪ್ಪ ಅಂದೆ. ಅವರು ಗೊತ್ತಿಲ್ಲ, ತಿರ್ಗಾ ಬಂದ, ಏನಂದರೆ ಬೆಳಿಗ್ಗೆ ಕರ್ಸ್ಕೊಂಡು ಎಲ್ಲ ವಿವರಣೆ ತೊಗೊಂಡೆ. ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ಇಟ್ಟಿದ್ದೀನಿ ಅಂತ, ವಕೀಲರು ನಾನೇ ಹೋಗಿ ಭೇಟಿ ಆಗ್ತಿದ್ದಾಗ ನಮ್ಮ ವಕೀಲರಾದ ಅರುಣ್ ಕುಮಾರ್ ಅವ್ರ ಮನೆಗೆ ನಾನು ಹೋದೆ, ಭೇಟಿಯಾದೆ, ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ರು. ತದನಂತರ ನಾನು ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ, ಯೋಚನೆ ಮಾಡ್ತೀನಿ, ಮುಂದುವರಿತೀನಿ ಕೊಡಲ್ಲ. ಅದೇ ಥರ ನಾನು ನಮ್ಮ ವೀರಕಪುತ್ರ ಶ್ರೀನಿವಾಸ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ದರೆ ಕೊಡಿದ್ದೆ, ದಾಖಲೆ ಕಳಿಸ್ಕೊಟ್ಟಿದ್ದೆ. ಅವರು ಪಾಪ ಶುಕ್ರವಾರ ಏನೋ ನಮ್ಮ ಪ್ರೆಸ್ ಮೀಟ್ ಯಾವುದೋ ಇತ್ತು ಅಂತ ಹೇಳ್ಬಿಟ್ಟು ಯಾವುದೋ 4 ತಿಳಿಯರು ಪುಸ್ತಕ ಬಿಡಿಗೆ ಆಗಸ್ಟ್ 15ನೇ ತಾರೀಕು ತಂದು ಕೊಡ್ತಿದ್ರು. ಅವರು ನಿನ್ನೆ ಮಾಡಿದ್ರು, ನನಗೆ ಮೊನ್ನೆ ಕಳಿಸಿಲ್ಲ ಪಾಪ. ಅವರು ಪತ್ರಿಕೆಗೋಷ್ಠಿ ನಿನ್ನೆ ಮಾಡಿದ್ದಾರೆ, ಸಂತೋಷ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಮೊದಲನೇದಾಗಿ ನಾನು ನಮ್ಮ ಲಾಯರ್ ವಕೀಲರನ್ನ ಅರುಣ್ ಕುಮಾರ್ ಅವ್ರನ್ನ ಈ ಕೇಸ್ ಸಂಬಂಧಪಟ್ಟಂತೆ ನಡೆದ ಅರುಣ್ ಕುಮಾರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ಅದನ್ನು ಕೇಳ್ಕೊತೀನಿ. ಅದೇ ರೀತಿ ಈ ಸಂಘಕ್ಕೆ ವಿಷ್ಣು ಸೇನಾ ಸಮಿತಿಯಿಂದ ಅಧ್ಯಕ್ಷರಾಗಿ ಸಂಘ ಮಾಡಿಕೊಂಡು ಓಡಾಡ್ತಾರೆ ರಾಜುಗೌಡನ ದಯವಿಟ್ಟು ಬರಬೇಕು ಅಂತ ಕರೀತಾರೆ. ನಾರಾಯಣ ಅವರು ಮತ್ತು ಹರೀಶ್ ಗೌಡರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕರೀತಾರೆ.